ನಮ್ಮ ಜೊತೆಗೆ ಮಾತಾಡೋಕೆ ಈಗ ಸ್ವತಃ ಸತೀಶ್ ಜಾರಕಿಹೊಳಿ ಅವರೇ ಸಂಪರ್ಕದಲ್ಲಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರೇ, ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರಾಚುಲೇಷನ್ಸ್. ಸತೀಶ್ ಜಾರಕಿಹೊಳಿ ಅವರೇ, ಕಂಗ್ರಾಚುಲೇಷನ್ಸ್ ಸತೀಶ್ ಜಾರಕಿಹೊಳಿ. ಈಗ 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 ತಮಗೆ ಈಗ ಒಂದ್ ರೀತಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲೂ ಕೂಡ ತಾವು ಆರಂಭದಲ್ಲಿ ಮಂತ್ರಿ ಆಗಿದ್ರಿ, ಬಳಿಕ ನಿಮ್ಮನ್ನ ಮನೆ ಕಳಿಸಿ ನಿಮ್ಮ ಬ್ರದರ್ನ ಕರ್ಕೊಂಡ್ಬಂದ್ರು. ಈಗ ನಿಮ್ ಬ್ರದರ್ನ ಮನೆ ಕಳಿಸಿ ನಿಮ್ಮನ್ನ ಕರ್ಕೊಂಡ್ ಬರ್ತಾ ಇದಾರೆ. ಏನ್ ಹೇಳ್ತಾ ಇದೀರಿ ತಾವು? ಇರೋದು ಪಾರ್ಟಿ ಡಿಸಿಷನ್ ಅಷ್ಟೇ. ಅದು ಯಾರು ಕೊಡ್ಬೇಕು ಬಿಡ್ಬೇಕು ಅನ್ನೋದು ಪಾರ್ಟಿ ಲೆಕ್ಕಾಚಾರ. ಪಾರ್ಟಿಗಳಿಗೆ ನಾವೆಲ್ಲ ಹಿಂದೂ ಕೂಡ ನಮ್ಮನ್ನೆಲ್ಲ ಡ್ರಾಪ್ ಮಾಡಿದಾಗ ನಾವು ಪಾರ್ಟಿ ಓಬೆ ಮಾಡಿದ್ದೀವಿ. ಈಗ ಯಾರಿದ್ರು ಕೂಡ ಪಾರ್ಟಿ ಆದೇಶ ಪಾಲನೆ ಮಾಡ್ಬೇಕಷ್ಟೇ. ಓಕೆ, ಇದರಿಂದ ಏನೀಗ ಸೈಡ್ ಎಫೆಕ್ಟ್ ಆಗಲ್ಲ ಅಂತೀರಾ? ನಿಮ್ ಬ್ರದರ್ ಸುಮ್ನೆ ಇರ್ತಾರಾ? ಏನೇನಿಲ್ಲ, ಈಗ ನಮ್ ಡ್ರಾಪ್ ಮಾಡಿದಾಗ ನಾವು ಸುಮ್ಮನೆ ಇದೀವಿ, ಅವ್ರು ಸಪೋರ್ಟ್ ಮಾಡಿದ್ವಿ. ಈಗ ಅವರು ಪಾರ್ಟಿಗೆ ಸಪೋರ್ಟ್ ಮಾಡ್ಬೇಕು, ನಮ್ಮ ಜಿಲ್ಲೆ ಸಮಸ್ಯೆಗಳಿಗೆ ಸಪೋರ್ಟ್ ಮಾಡ್ಬೇಕು. ಇದೇ ಮಾಡ್ಲೇಬೇಕಾದ ಅನಿವಾರ್ಯತೆ ಇದೆ. ನಿಜ ನಿಜ. ಸತೀಶ್ ಜಾರಕಿಹೊಳಿ ಅವರೇ, ಈಗ ಏನು ಕಾರಣ ಆಯ್ತು ಅಂತ ಈಗ ರಮೇಶ್ ಜಾರಕಿಹೊಳಿ ಅವ್ರನ್ನ ಕಳಿಸಿ ನಿಮಗೆ ಅವಕಾಶ ಮತ್ತೆ ಮಾಡಿಕೊಡ್ತಾ ಇದ್ದಾರೆ. ಯಾಕಂದ್ರೆ ನಿಮಗೆ ಆರಂಭದಲ್ಲಿ ಭರವಸೆ ಕೊಟ್ಟಿದ್ದು ಎಲ್ರಿಗೂ ಗೊತ್ತಿರೋ ಪ್ರಕಾರ ಫಸ್ಟ್ ಹಾಫ್ ಅವರು, ಸೆಕೆಂಡ್ ಹಾಫ್ ನೀವು ಅಂತ. ಎರಡನೇ ಅವಧಿಗೆ ನಾವೆಲ್ಲ ವೇಟ್ ಮಾಡ್ತಾ ಇದ್ದೀವಿ. ಆದ್ರೆ ಈಗೆಲ್ಲ ಘಟನೆಗಳು ನಡೀತಲ್ಲ, ಈ ಘಟನೆಯಿಂದ ಸ್ವಲ್ಪ ಪಾರ್ಟಿ ಅವರಿಗೆ ಮಜಬೂರ್ ಆಗಿದೆ ಅಂತ. ಅದು ಆಗಿದೆ, ಅದು ನಿಜ, ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ. ಹೀಗಾಗಿ ಡಿಸಿಷನ್ ಆ ರೀತಿಯಲ್ಲಿ ತೊಂದಿರಬಹುದು. ಸೊ ಈ ಡಿಸಿಷನ್ಗೆ ಅವರು ಮೋಸ್ಟ್ಲಿ ಬದಲಾವಣೆ ಮಾಡಿರಬಹುದು. ಈಗ ಇನ್ನೊಂದು ವಿಚಾರ, ಈಗ ರಮೇಶ್ ಜಾರಕಿಹೊಳಿ ಅವರಿಗೆ ಬಹಳ ಅಸಮಾಧಾನಕ್ಕೆ ಕಾರಣ ಆಗಿದ್ದು, ಅವರು ಬಂಡಾಯದ ಬಾವುಟ ಹಿಡ್ಕೊಂಡು ತಿರುಗಾಡ್ಲಿಕ್ಕೆ ಕಾರಣ ಆಗಿದ್ದು, ಸರಿಯಾಗಿ ಖಾತೆನೂ ನಂಗೆ ನೆಟ್ಟಿಗಿರೋದು ಕೊಟ್ಟಿಲ್ಲ ಅಂತ. ಈಗ ತಾವು ಯಾವ ಖಾತೆನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಸತೀಶ್ ಜಾರಕಿಹೊಳಿ ಅವರೇ? ನೋಡೋಣ, ನಾವೇನು ಯಾವ್ದು ಕೊಟ್ಟರು ನಾವು ನಿಭಾಯಿಸ್ತೀವಿ. ನಮಗೆ ಜನರ ಸಂಪರ್ಕ ಇರುವಂತ ಖಾತೆ ಇದ್ರೆ ಒಳ್ಳೇದಷ್ಟೇ. ಅದನ್ನ ಬಿಟ್ಟರೆ ಯಾವ್ದೇ ಕೊಟ್ಟರು ನಾವು ನಿಭಾಯಿಸ್ತೀವಿ. ಹಿಂದೂ ಕೂಡ 3 ಖಾತೆಯನ್ನ ನಿಭಾಯಿಸಿದೀವಿ, ಒಳ್ಳೆ ರೀತಿ ಕೆಲಸ ಮಾಡಿದೀವಿ. ಹಾ, ಜನಸಂಪರ್ಕ ಅಂದ್ರೆ ಯಾವ್ದು? ಈಗ ಸಮಾಜ ಕಲ್ಯಾಣನೋ, ಗ್ರಾಮೀಣಾಭಿವೃದ್ಧಿನೋ, ಕೃಷಿನೋ, ಯಾವ್ದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಅಂತ? ಅದೇ ಕೆಲವು ಜನಸಾಮಾನ್ಯ ಜೊತೆ ಹೋಗುವಂತ ಖಾತೆ ಇದ್ರೆ ಇನ್ನು ಕೆಲವು ಹೋಗುದಂತ ಇದ್ದಾವೆ. ಅದು ಕೊಟ್ರೆ ಒಳ್ಳೇದು. ಇನ್ನು ನಮ್ಮ ಪಾರ್ಟಿ ಸಂಘಟನೆಗೆ ಓಡಾಡ್ಲಿಕ್ಕೆ ತುಂಬಾ ಒಳ್ಳೇದಾಗ್ತದೆ, ಜನರ ಕೆಲಸ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ. ಆ ರೀತಿ ಬಹಳಷ್ಟು ಖಾತೆಗಳಿದೆ. ಯಾವ್ದು ಸತೀಶ್ ಜಾರಕಿಹೊಳಿ ಅವರ ಫೇವ್ರೇಟ್ ಯಾವ್ದು ಅಂತ? ಫೇವ್ರೇಟ್ ಯಾವ್ದಿಲ್ಲ, ಯಾವ್ದು ಕೊಟ್ಟರು ನಿಭಾಯಿಸ್ತೀವಿ ಇಂಥದಂತ ಹೇಳಲಿಕ್ಕೆ ಆಗಲ್ಲ. ಈಗ ಇದ್ರಲ್ಲೇ ಕೊಡ್ಬೇಕು, ಯಾಕಂದ್ರೆ ಯಾವ್ದು ಸ್ಪೇರ್ ಇದೆ ಅದರಲ್ಲಿ ಕೊಡ್ಬೇಕಾಗತ್ತೆ. ಬಹಳಷ್ಟು ಜನ ಈಗ ಆಲ್ರೆಡಿ ಮಂತ್ರಿಗಳಿದ್ದಾರೆ, ಅದನ್ನ ಹೇಳಲಿಕ್ಕೆ ಆಗೋಲ್ಲ. ಬಟ್ ಪುನರಚನೆ ಟೈಮಲ್ಲಿ ಅದನ್ನ ಶಫಲ್ ಮಾಡಕ್ ಅವಕಾಶ ಇದೆಯಲ್ಲ. ಈಗ ನೀವು ಸೀನಿಯರ್ ಅಲ್ವಾ? ಮಾಡ್ಬೋದು. ನೋಡೋಣ, ಇನ್ನು ಬರ್ತೀನಿ ನಾನು ಬೆಂಗಳೂರು. ಮಧ್ಯಾಹ್ನ ಬಂದ್ಮೇಲೆ ಸಾಯಂಕಾಲ ನಮ್ಮ ವರಿಷ್ಠ ಮಾತಾಡ್ತೀನಿ. ಮಾತಾಡಿದ್ಮೇಲೆ ಡಿಸಿಷನ್ ತಗೋತೀನಿ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರೇ, ಈಗ ಬೆಳಗಾವಿ ರಾಜಕೀಯದ ವಿಚಾರ ತಮಗೂ ಕೂಡ ಗೊತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಆಗಿ ಹೋಗಿದೆ ಅಂತ ಹೇಳಿ ಒಟ್ಟೊಟ್ಟಿಗೆ ರಾಜಕೀಯ ಮಾಡಿದವರು ಬಡದಾಡ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸೊ ಈಗ ಸತೀಶ್ ಜಾರಕಿಹೊಳಿ ಅವರು ಬಂದ್ಮೇಲೆ, ಅವ್ರು ಮಿನಿಸ್ಟರ್ ಆದ್ಮೇಲೆ ಇಡೀ ಜಿಲ್ಲೆಯ ಕಾಂಗ್ರೆಸ್ ಅನ್ನ ಒಟ್ಟಿಗೆ ತಗೊಂಡು ಹೋಗ್ತಾರಾ ಹೇಗೆ ಅಂತ ಹೇಳಿ ಮುಂದೆ? ಹಿಂದೆ ಅನುಭವ ಇದೆ. ಹಿಂದೆ ಮಾಡಿದ 3 ವರ್ಷ ಮಂತ್ರಿಗಿರಿ ಮಾಡಿದ್ರಲ್ಲಿ ಸಂದರ್ಭದಲ್ಲಿ ಎಲ್ಲರ ಜೊತೆ ತಗೊಂಡೋಗಿದ್ದೀವಿ. ಒಂದು ಪಾರ್ಲಿಮೆಂಟ್ ಕೂಡ ಗೆದ್ದಿದ್ದೀವಿ, ಜಿಲ್ಲಾ ಪಂಚಾಯತಿ ಕೂಡ ಗೆದ್ದಿದ್ದೀವಿ. ಈಗೇನೆಲ್ಲ ನಮ್ ಬೇರೆ ಸಮಸ್ಯೆಗಳಿದ್ರು ಕೂಡ ಅದು ಪಕ್ಷದ ಸಂಘಟನೆಯಲ್ಲಿ, ಪಕ್ಷದ ಚುನಾವಣೆ ಬಂದಾಗ ಅದು ಬರೋಲ್ಲ. ಅದು ಬೇರೆ ವಿಷಯ. ಅದು ಈಗ ಸಂಪುಟ ಪುನರಚನೆ ಟೈಮಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಪ್ಲಸ್ ಪಾಯಿಂಟ್ ಆದ ಅಂಶಗಳು ಯಾವುದು ನಿಮ್ ಪ್ರಕಾರ? ಪ್ಲಸ್ ಯಾವ್ದಿಲ್ಲ, ಇದ್ರಲ್ಲಿ ಏನೋ ಪಕ್ಷ ಅವಕಾಶ ಕೊಟ್ಟಿದೆ, ಕೆಲಸ ಮಾಡಿದ್ರು. ಪ್ಲಸ್ ಮೈನಸ್ ಇಲ್ಲವೇ ಇಲ್ಲ. ಪಕ್ಷದ ಆದೇಶದಂತೆ ನಾವೆಲ್ಲ ನಡಿಬೇಕಷ್ಟೇ. ಅದೇ ನಮ್ದು. ಈಗ ಮಾತಾಡಿದ್ರ ತಾವು ರಾಜ್ಯದ ಪ್ರಮುಖ ನಾಯಕರೊಂದಿಗೆ? ನಿಮಗೆ ಕಾಲ್ ಬಂದಿತ್ತ, ಮಾತಾಡಿದ್ರ? ಏನ್ ಹೇಳಿದ್ರು ಅವರು? ದಿನೇಶ್ ಗುಂಡೂರಾವ್ ಅವ್ರು ಮಾತಾಡಿದ್ರು ಡೆಲ್ಲಿ ಅಂತ. ಸೊ ಈಗ ಹೇಳಿದಾರೆ, ಕ್ಲಿಯರ್ ಆಗಿದೆ ಅಂತ ಹೆಸರು ಎಲ್ಲರದು. ಓಕೆ, ಸಂಜೆ 5:20ಕ್ಕೆ ಮತ್ತೆ ಸಂಪುಟಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಹೌದೌದು. ಥ್ಯಾಂಕ್ ಯು ಒನ್ಸ್ ಅಗೇನ್, ಕಂಗ್ರಾಚುಲೇಷನ್ ಸತೀಶ್ ಜಾರಕಿಹೊಳಿ. ಥ್ಯಾಂಕ್ಸ್. ಇದು ಇವತ್ತು ಸಂಜೆ ಅಷ್ಟೊತ್ತಿಗೆ ಮತ್ತೆ ಮಂತ್ರಿ ಆಗ್ತಾ ಇರುವಂತಹ ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ. ಟಿವಿ ನನಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಇದ್ರು ಸತೀಶ್ ಜಾರಕಿಹೊಳಿ. ನಿಮಗೆ ಯಾವ ಖಾತೆ ಫೇವರೇಟ್ ಅಂದರೆ, ಅವರು ಜನರ ಸಂಪರ್ಕ ಇರುವಂತಹ ಖಾತೆ ಸಿಕ್ಕಿದ್ರೆ ಒಳ್ಳೆಯದು ಅಂತ ಹೇಳೋ ಮೂಲಕ, ಯಾವುದೋ ಗಂಜಿ ಕೇಂದ್ರ ಕೊಟ್ಟರೆ ನಮಗೆ ಖುಷಿ ಕೊಡಲ್ಲ, ಪ್ರಭಾವಿ ಖಾತೆನೇ ಕೊಡಬೇಕು ಅನ್ನೋದನ್ನು ಪರೋಕ್ಷವಾಗಿ ಇಲ್ಲಿ ಹೇಳಿದ್ದಾರೆ. ಜನರ ಸಂಪರ್ಕ ಇರೋ ಖಾತೆ ಅಂತ ಹೇಳಿದ್ರೆ ಈಗೇನು ಫೈನಾನ್ಸು ಅಥವಾ ಆ ಥರ ದೊಡ್ಡ ಖಾತೆ ಅಂತೂ ಸಿಗೋಕ್ಕೆ ಚಾನ್ಸ್ ಇಲ್ಲ. ಅದು ದೊಡ್ಡವರೇ ಹಂಚ್ಕೊಂಡು ತಗೊಂಡಾಗಿದೆ. ಅಟ್ಲೀಸ್ಟ್ ಕೃಷಿನೋ, ಗ್ರಾಮೀಣಾಭಿವೃದ್ಧಿನೋ ಅಥವಾ ಸಮಾಜ ಕಲ್ಯಾಣ, ಈ ರೀತಿ ಮಾಸ್ ರೀಚ್ ಇರುವಂಥ, ನೀರಾವರಿ, ಈ ಥರ ಮಾಸ್ ರೀಚ್ ಇರುವಂತಹ ಯಾವುದೋ ಒಂದು ಖಾತೆಯನ್ನು ಸತೀಶ್ ಜಾರಕಿಹೊಳಿ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಅವರ ಮಾತುಗಳಲ್ಲಿ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಇದೇ ರೀತಿ ಸತೀಶ್ ಜಾರಕಿಹೊಳಿ ಅವರ ರೀತಿ ಎಂ ಬಿ ಪಾಟೀಲ್ ಕೂಡ ಏನು ಸಣ್ಣ ಪುಟ್ಟ ಖಾತೆಗೆ ಏನು ಒಪ್ಕೊಳ್ಳೋಂಥ ಮನುಷ್ಯ ಅಲ್ಲ. ಎಲ್ಲರೂ ಕೂಡ ಈಗ ಘಟಾನುಘಟಿ ನಾಯಕರುಗಳೇ ಈಗ ಮತ್ತೆ ರೀಎಂಟ್ರಿಗೆ ಮುಂದಾಗಿರುವಂಥ ಸಂದರ್ಭದಲ್ಲಿ ಯಾರಿಗೆ ಯಾವ ಖಾತೆ ಕೊಡ್ತಾರೆ, ಸಮಾಧಾನ ಪಡಿಸೋದು ಹೇಗೆ ಅನ್ನುವಂಥದ್ದು ಕೂಡ ಇಲ್ಲಿ ದೊಡ್ಡ ಪ್ರಶ್ನೆ. ಎಸ್ಪೆಷಲಿ ಸತೀಶ್ ಜಾರಕಿಹೊಳಿ ಮತ್ತು ಎಂ ಬಿ ಪಾಟೀಲ್
ಹೆವಿ ವೇಟ್ ಇವರಿಬ್ಬರು ಕೂಡ. ಇವರಿಬ್ಬರಿಗೆ ಯಾವ ಖಾತೆಯನ್ನು ಕೊಡಬೇಕು, ಅದು ಕೂಡ ಪ್ರಭಾವಿ ಖಾತೆಯಲ್ಲಿ ಯಾವುದು ಕೊಡಬೇಕು ಅನ್ನೋದೇ ಈಗ ಬಹುಶಃ ತಲೆನೋವಾಗಿರುತ್ತೆ ಕಾಂಗ್ರೆಸ್ ಹೈಕಮಾಂಡ್ಗೆ. ಉಳಿದಂಥವರಿಗೆ ಇಂಥ ಖಾತೆನೇ ಬೇಕು ಅಂತ ಕೇಳಿ ಪಡ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇದ್ದಂಗೆ ಕಾಣಲ್ಲ.